ನಮ್ಮ ಸಂಘ ಕುಂಠಿತವಾದಾಗ ನಾವು ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸನ್ಮಾನ ನಾಗೇಂದ್ರ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಪ್ರಾರಂಭಿಸಿದ್ವು. ಅದಕ್ಕೆ ನಮ್ಮ ಎಲ್ಲ ಕೋಲಾರ ಜನ ಹಾಗೂ ನಮ್ಮ ರಾಮಣ್ಣವರಿರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ಗುರುವಪ್ಪ, ಇವ್ರು ಯಾರಿರ್ಬೋದು, ಇವರೆಲ್ಲ ಸಹಕಾರ ಕೊಟ್ಟು ಸುಮಾರು ನಾವು ಒಂದು 5-6 ವರ್ಷಗಳ ಕಾಲ ತುಂಬ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ವು. ಆದರೆ ಕೋವಿಡ್ ನಂತರ ಸ್ವಲ್ಪ ಈ ಕಾರ್ಯಕ್ರಮ ಹಿನ್ನಡೆ ಆಯಿತು. ಆದರೂ ಸಹ ಕೋಲಾರ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ನಮ್ಮ ಡಾಕ್ಟರ್ ನಾರಾಯಣಸ್ವಾಮಿ ಅವರ ಮುಖಾಂತರ ಅವರ ನೇತೃತ್ವದಲ್ಲಿ ನಡೆಸ್ಕೊಂಡು ಬರ್ತಾ ಇರೋದು ತುಂಬ ಸಂತೋಷದ ಸುದ್ದಿ. ನಮಗೆ ಅಂಬೇಡ್ಕರ್ ಏನು ಹೇಳಿದ್ರು, ಶಿಕ್ಷಣ, ಸಂಘಟನೆ, ಹೋರಾಟ ಇವು ಪ್ರಮುಖವಾದ ವಿಷಯಗಳನ್ನ ಇಟ್ಕೊಳ್ಳೋಕ್ಕೆ ಹೇಳೋದು. ನಮ್ಮಲ್ಲಿ ಆ ಒಂದು ಶಿಕ್ಷಣದ ಪೈಪೋಟಿ ಇವತ್ತು ಹೇಗಾಗಿದೆ ಅಂದರೆ, ನಾವು ರಿಸರ್ವೇಷನ್ನ ಜನರಲಲ್ಲಿ ಫೈಟ್ ಮಾಡೋಂಗಾಗಿದೆ. ಜನರಲ್ಗಿಂತ ನಾವು ರಿಸರ್ವೇಷನ್ ಮಾರ್ಕ್ಸ್ ತೆಗೆದರೂ ಸಹ ಜನರಲಲ್ಲಿ ಕನ್ಸಿಡರ್ ಮಾಡೋವಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ನಮ್ಮ ವಿದ್ಯಾರ್ಥಿಗಳು ತುಂಬ ಪ್ರತಿಭಾವಂತರಿದ್ದಾರೆ, ಎಲ್ಲ 90 ಮೇಲೆ ಅಂಕಗಳನ್ನು ಪಡೆಯುವಂಥ ವಿದ್ಯಾರ್ಥಿಗಳಾಗಿದ್ದಾರೆ. ಇದು ಒಂದು ಸಂತೋಷದ ಸಂಗತಿ. ಆಮೇಲೆ ಯಾವುದೇ ಹೋರಾಟ ಮಾಡಬೇಕಾದರೂ, ಯಾವುದೇ ಕಾರ್ಯಕ್ರಮ ಮಾಡಬೇಕಾದರೂ ಪೂರ್ವ ದಿಕ್ಕಿನಿಂದ ಪ್ರಾರಂಭವಾಗುತ್ತೆ. ಪೂರ್ವ ದಿಕ್ಕು ಯಾವುದು ಅಂದರೆ ಅದು ಕೋಲಾರ ಜಿಲ್ಲೆ. ಯಾವುದೇ ಸಂಘಟನೆ ಆಗ್ಬೋದು, ಹೋರಾಟ ಆಗ್ಬೋದು, ಮೊದಲಿಗೆ ಪ್ರಾರಂಭವಾಗೋದು ಕೋಲಾರದಿಂದ. ಹಾಗಾಗಿ ಕೋಲಾರ ನಾವು ಪ್ರಮುಖವಾಗಿ ಒಂದು ಸಂಸ್ಥೆ ಅಂತಲೇ ಅಥವಾ ಒಂದು ಹೋರಾಟ ಅಥವಾ ಒಂದು ಸಂಘಟನೆ ಎಲ್ಲದರಲ್ಲೂ ಪ್ರಮುಖವಾಗಿ ಕೋಲಾರ ವಹಿಸ್ತಾ ಇದೆ. ನಂತರದ ಇವುಗಳಲ್ಲಿ ನಾವು ಬೆಂಗಳೂರು ಕೇಂದ್ರ ಸ್ಥಾನವನ್ನು ವಹಿಸ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಾವು ವಿದ್ಯಾರ್ಥಿಗಳಿದ್ದೀರಿ, ನಾವು ಏನು ನಿಮಗೆ ಸನ್ಮಾನ ಮಾಡ್ತೀವಿ, ಅದ್ರ ಪ್ರತಿಭಾ ಪುರಸ್ಕಾರ ಕೊಡ್ತೀವಿ, ಅದು ಮುಖ್ಯ ಆಗಲ್ಲ. ಅದು ಒಂದು ಉತ್ತೇಜನ ಅಷ್ಟೇ. ನಮ್ಮ ಸಂಘದಿಂದ ಈ ಒಂದು ಉತ್ತೇಜನ ಕಾರ್ಯಕ್ರಮವನ್ನು ಮಾಡಿದ್ರೆ, ಇವತ್ತು ನಿಮಗೆ ಒಬ್ಬರಿಗೆ ಸನ್ಮಾನ ಮಾಡೋದಂದರೆ ನೀವು 4 ಜನಕ್ಕೆ ಮಾದರಿ ಆಗ್ತೀರಾ. ಉಳಿಕೆಯವರು ನಾವು ಚೆನ್ನಾಗಿ ಓದಬೇಕು, ನಾವು ಸಹ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ನಾವು ಅದನ್ನು ಪೈಪೋಟಿ ಮಾಡಬೇಕು. ನಾವು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನ ನಾವು ತಗೋಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಓದ್ತೀರ ಅನ್ನೋದಕ್ಕೆ ಒಂದು ಸಣ್ಣ ಈ ಒಂದು ಸಹಾಯ ಅಷ್ಟೇ. ನಮ್ಮ ಈ ಒಂದು ಪ್ರತಿಭಾ ಪುರಸ್ಕಾರದಿಂದ ಒಂದು ಉತ್ತೇಜನ ಕೊಡೋಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೀವಿ. ನಾವು ವಿವಿಧ ಕಾರ್ಯಕ್ರಮಗಳನ್ನು ಸಹ ಮಾಡಿದ್ದೀವಿ. ಬರೀ ಇದೇ ಅಲ್ಲ, ನಿವೃತ್ತಿ ನೌಕರರಿಗಿರ್ಬೋದು, ಅಥವಾ ಗ್ರಾಮ ಪಂಚಾಯತಿ ಸದಸ್ಯರಿಗಿರ್ಬೋದು, ಜಿಲ್ಲಾ ಪಂಚಾಯತಿ ಸದಸ್ಯರಿಗಿರ್ಬೋದು, ಇವರಿಗೆಲ್ಲರೂ ನಾವು ಪ್ರತಿಭಾ ಪುರಸ್ಕಾರಗಳನ್ನ ಕೊಡಿಸಿದ್ದೀವಿ. ಕಾರ್ಯಕ್ರಮ ಟೌನ್ ಹಾಲ್ ಇರ್ಬೋದು ಅಥವಾ ಇತರೆ ಮುಖ್ಯ ಸ್ಥಳಗಳಲ್ಲಿ ಮಾಡಿದ್ದೀವಿ. ಅದರಲ್ಲೆಲ್ಲ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರ. ಹಾಗಾಗಿ ಈ ಒಂದು ನಾವು ತಡವಾಗಿ ಬಂದು ನನ್ನ ವಿಷಯನ ಅಷ್ಟಾಗಿ ಅರ್ಥೈಸ್ಕೊಳ್ಳಲಿಲ್ಲ. ಆದರೂ ಸಹ ನಮ್ಮ ನಾರಾಯಣ ಸ್ವಾಮಿ ಅವರು ಅದು ಬರಲೇಬೇಕು ಅಂದರು. ನಾನು ಯಾಕೆ ಇಷ್ಟು ದಿನಗಳ ಕಾಲ ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗ್ತಾ ಇದ್ದೆ ಅಂದರೆ, ನಮ್ಮದು ಪ್ರೋಟೋಕಾಲ್ ಇತ್ತು. ಅದು ಎಲ್ಲೋ ಒಂದು ಕಡೆ ನಾವು ನೌಕರಿಯಲ್ಲಿದ್ದಾಗ ಬರೋಕ್ಕಾಗ್ತಾ ಇರಲಿಲ್ಲ. ಈಗ ನಾನು ನಿವೃತ್ತಿಯಾಗಿದ್ದೀನಿ, ಈಗ ಸ್ವತಂತ್ರನಿದ್ದೇನೆ. ಅದರ ಜೊತೆಗೆ ಈಗ ನಾನು ನಿವೃತ್ತಿ ಆದ ಮೇಲೆ ನಾನು ಈಗ BBMPಯಲ್ಲಿ ಕಾನೂನು ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಿಮಗೆ ಏನಾದರೂ ಕಾನೂನಿನ ಬಗ್ಗೆ ಏನಾದರೂ ಕಾರ್ಪೊರೇಟ್, ಯಾಕಂದರೆ ಕೆಲವರೆಲ್ಲ ಬೆಂಗಳೂರುಗಳಲ್ಲಿ ಮನೆಗಳು ಇಟ್ಕೊಂಡಿದ್ದಾರೆ BBMP ಲಿಮಿಟ್ಸಲ್ಲಿ, ಅಂಥವುಗಳೇನಾದ್ರು ತೊಂದರೆ ಇದ್ದಾಗ ನೀವು ನಾರಾಯಣ ಸ್ವಾಮಿ ಅವ್ರನ್ನ ಸಂಪರ್ಕ ಮಾಡಿ ಅದು ಬಂದರೆ ನಾನು ಅದನ್ನು ಬಗೆಹರಿಸ್ಕೊಡ್ತೀನಿ. ನಂತರ ಇನ್ನು ಏನು ನಮ್ಮ ಈಗ ನೀವೇ ನಮಗೆ ಮಾದರಿ, ನಮ್ಮ ರಾಜ್ಯ ಸಂಘಟನೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ನಾವು ಬಲಪಡಿಸ್ಕೊಂಡು ಹೋಗಬೇಕು. ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಿದ್ದಾರೆ.